ನಿದ್ದೆ ಮಾಡಬೇಕಾದ್ರೂ ದುಡ್ಡು ಮಾಡಬೇಕಾ? ಅಫ್ಕೋರ್ಸ್ ಮನೇಲೆ ಕೂತು 5,000ದಿಂದ 9,000ವರೆಗೂ ನಿಮಗೆ ಬಡ್ಡಿ ಬರೋ ಹಾಗೆ ಒಂದು ಸ್ಕೀಮ್ ಇದೆ. ಅದು ಕೂಡ ಸೇಫ್. ಪ್ರತಿಯೊಬ್ಬರು ಕೂಡ ಮೆಸೇಜ್ ಮಾಡ್ತಿರ್ತೀರಿ, ಕಮೆಂಟ್ ಮಾಡ್ತಿರ್ತೀರಿ, ಯಾವ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಥವಾ ಮ್ಯೂಚುವಲ್ ಫಂಡ್ಸ್ ಬಹಳಷ್ಟು ಕಮೆಂಟ್ಸ್ನ ನೋಡಿದೆ, ಮ್ಯಾಮ್ ಹೇಗೆ ದುಡ್ಡು ಮಾಡೋದು ಅಂತ. ಖಂಡಿತ ಅಲ್ಲಿ ನಿಮಗೆ ದುಡ್ಡು ಜಾಸ್ತಿ ಸಿಗುತ್ತೆ, ಆದರೆ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಕೀಮ್ ಬಗ್ಗೆ ಮಾತಾಡ್ತೀನಿ. ಆ ಸ್ಕೀಮಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರಿ ಅಂತಂದರೆ ಖಂಡಿತವಾಗ್ಲೂ ಯಾವುದೇ ರಿಸ್ಕ್ ಇರಲ್ಲ, ರಿಸ್ಕ್ ಫ್ರೀ ಇನ್ವೆಸ್ಟ್ಮೆಂಟ್, ಹಾಗೆ ಕೂತ ಜಾಗದಲ್ಲಿ ದುಡ್ಡು ಬರುತ್ತೆ. ಜೊತೆಲಿ ಅಲ್ಲಿ ಬರ್ತಕ್ಕಂತಹ ಇಂಟ್ರೆಸ್ಟ್ನ ನಾವು ಮತ್ತೊಂದು ಕಡೆ ಹೂಡಿಕೆ ಮಾಡಿ ಅದೇ ಇಂಟ್ರೆಸ್ಟಿಂದ ಕೂಡ ನಾವೇನಾದರೂ ಇನ್ನೂ ಹೆಚ್ಚಿನ ಹಣ ಗಳಿಸ್ಬೋದಾ, ಇದರ ಕ್ಲಾರಿಟಿ ಕೂಡ ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಸ್ಕಿಪ್ ಮಾಡಬೇಡಿ. ವೆಲ್ಕಮ್ ಟು ವಿಸ್ತಾರ ಮನಿ ಪ್ಲಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಸೋನು. ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಯಾಕಂದ್ರೆ ಹೊಸ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಮಿಸ್ ಮಾಡ್ಕೊಳ್ತೀರಿ. ಸೊ ಇವತ್ತು ನಾನು ಮಾತಾಡೋಕ್ಕೆ ಹೊರಟಿರುವಂತದ್ದು POMIS ಸ್ಕೀಮ್, ಅಂದ್ರೆ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್. ಪ್ರತಿಯೊಬ್ಬರ ಅಂದ್ರೆ ಪ್ರತಿಯೊಂದು ಮನೆಯಲ್ಲಿ ಪೋಸ್ಟ್ ಆಫೀಸ್ ಸ್ಕೀಮ್ ಅಂದ್ರೆ ಖಂಡಿತವಾಗ್ಲೂ ಈ ಒಂದು ಸ್ಕೀಮ್ ಪ್ರಚಲಿತವಾಗಿದೆ ಅಲ್ವಾ. ಸೊ ಈ ಸ್ಕೀಮಲ್ಲಿ ಏನೇನು ಬೆನಿಫಿಟ್ಸ್ ಇದೆ, ಹಾಗೆ ಯಾರು ಓಪನ್ ಮಾಡ್ಬೋದು ಅಕೌಂಟ್ನ, ಇದನ್ನ ಮೊದಲಿಗೆ ತಿಳಿಸ್ಕೊಡ್ತೀನಿ. ಸೊ ಈಗ ಸದ್ಯಕ್ಕೆ ನಡೀತಕ್ಕಂತಹ ಒಂದು ರೇಟ್ ಆಫ್ ಇಂಟ್ರೆಸ್ಟ್ 7.40% ಇದೆ. ಇಲ್ಲಿ ಮಿನಿಮಮ್ ನಾವು ಎಷ್ಟು ಪೇ ಮಾಡ್ಬೋದು? 1,000 ರೂಪಾಯಿ ನಾವು ಪೇ ಮಾಡ್ಬೋದು, ಅಂದರೆ ಮಿನಿಮಮ್ ಕನಿಷ್ಠ ಹೂಡಿಕೆ. ಹಾಗೆ ಮ್ಯಾಕ್ಸಿಮಮ್ ಅಂದರೆ ನಾನೇನಾದರೂ ಒಬ್ಬಳೇ ಹೋಗಿ ಸಿಂಗಲ್ ಅಕೌಂಟ್ ಓಪನ್ ಮಾಡಿಸ್ತೀನಿ ಅಂದರೆ 9 ಲಕ್ಷದವರೆಗೂ ಈ ಒಂದು ಸ್ಕೀಮಲ್ಲಿ ಅಮೌಂಟನ್ನು ಡೆಪಾಸಿಟ್ ಮಾಡ್ಬೋದು. ಹಾಗೆ ನನ್ನ ಹತ್ರ ಹೆಚ್ಚಿನ ಹಣ ಇದೆ ಅಂತ ಇಟ್ಕೊಳ್ಳಿ, ಅಂಥ ಸಂದರ್ಭದಲ್ಲಿ ನಾನು ಒಬ್ಬಳೇ ಹೋಗ್ತೀನಿ ಅಂದರೆ ಅವ್ರು ತಗೊಳ್ತಾರಾ? ಖಂಡಿತವಾಗ್ಲೂ ಇಲ್ಲ. ಬಟ್ ಎಸ್, ಜಾಯಿಂಟ್ ಅಕೌಂಟ್ ನಾನೇನಾದರೂ ಓಪನ್ ಮಾಡ್ತೀನಿ ಅಂತಂದರೆ ನಾನು 15 lakhs ಅಂದರೆ 15 ಲಕ್ಷದವರೆಗೂ ನಾನು ಇನ್ವೆಸ್ಟ್ಮೆಂಟ್ನ ಇಲ್ಲಿ ಮಾಡ್ಬೋದು. ಸೊ ಇಲ್ಲಿ ಹೂಡಿಕೆ ಅವಧಿ ಎಷ್ಟಿರುತ್ತೆ? 5 ವರ್ಷ ಇರುತ್ತೆ. ಅಂದರೆ ನಾನು ಇವತ್ತು ಅಕೌಂಟ್ನ ಓಪನ್ ಮಾಡಿಸ್ತೀನಿ ಅಂತಂದರೆ 5 ವರ್ಷಗಳ ಕಾಲ ನನ್ನ ಒಂದು ಅಮೌಂಟ್ ಪೋಸ್ಟ್ ಆಫೀಸಲ್ಲಿ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರುತ್ತೆ. ನಾವು ಮನೇಲಿಟ್ಟರು ಇರುತ್ತೆ, ಕಳ್ತನ ಆಗಿಲ್ಲ ಅಂದರೆ ಸೆಕ್ಯೂರ್ಡ್. ಬಟ್ ಎಸ್, ನಾವು ಮನೇಲಿಟ್ಟರೆ ನಮಗೆ ಹಣ ಇಂಟ್ರೆಸ್ಟನ್ನು ದುಡ್ದು ಕೊಡೋದಿಲ್ಲ. ಬಟ್ ಎಸ್, ಇಲ್ಲಿ ನಮಗೆ ಇಂಟ್ರೆಸ್ಟ್ ತಂದು ಕೊಡುತ್ತೆ. ಸೊ ಕ್ಯಾಲ್ಕುಲೇಟರ್ ಮೂಲಕ ನಾವು ಎಷ್ಟು ಹೂಡಿಕೆ ಮಾಡಿದ್ರೆ ಎಷ್ಟು ಸಿಗುತ್ತೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಮಿನಿಮಮ್ ಬಂದು 1,000 ರೂಪಾಯಿ ಇದೆ. ಬಟ್ ಎಸ್, 1,000 ಯಾರು ಹಾಕಕ್ಕೆ ಹೋಗೋದಿಲ್ಲ ಅಲ್ವಾ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂದಾಗ ಯಾವುದೋ ಒಂದು ಹಣ ಖಂಡಿತವಾಗ್ಲೂ ನಾವು ಸೇವ್ ಮಾಡಿರೋದಾಗ್ಲಿ, ಅಥವಾ ಎಲ್ಲಿಂದನೂ ನಮಗೊಂದು ಚೀಟಿ ಕಟ್ಟಿರೋದು ಬಂದಿರುತ್ತೆ, ಅಥವಾ ಅಪ್ಪ ತಾತ ಯಾರೋ ಒಂದು ಕೊಟ್ಟಿರ್ತಾರೆ. ಇಲ್ಲ, ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ ಖಂಡಿತ ಈ ಸ್ಕೀಮಲ್ಲಿ ನೀವು ಅಕೌಂಟ್ನ ಓಪನ್ ಮಾಡಿಸಿ. ಸೊ ನೀವೇನಾದರೂ 1 ಲಕ್ಷ ರೂಪಾಯಿನ ಇನ್ವೆಸ್ಟ್ ಮಾಡಿದ್ರೆ ಈ ಸ್ಕೀಮಲ್ಲಿ ನಿಮಗೆ 617 ರೂಪಾಯಿ ಪ್ರತಿ ತಿಂಗಳು ಇಂಟ್ರೆಸ್ಟ್ ಬರುತ್ತೆ. ಸೊ 5 ವರ್ಷ ಅಂದರೆ 60 ತಿಂಗಳು. 60 ತಿಂಗಳಲ್ಲಿ ನಿಮಗೆ ನೀವು ಹಾಕಿರ್ತಕ್ಕಂತಹ 1 ಲಕ್ಷಕ್ಕೆ ಎಷ್ಟು ಬಡ್ಡಿ ದುಡ್ದಿರ್ತೀರಿ? 37,000. ಹಾಗೆ 2 ಲಕ್ಷ ಹಾಕಿದರೆ ನೀವು 74,000 ದುಡಿತೀರಿ. ಅಂದರೆ ಕೇವಲ ಬಡ್ಡಿ. ನಿಮ್ಮ 1 ಲಕ್ಷ ಸೇಫೆ, ಅದು ಮತ್ತೆ ನಿಮಗೆ 5 ವರ್ಷದ ನಂತರ ಸಿಗುತ್ತೆ. ಹಾಗೆ ಈ ಟೇಬಲ್ನ ಗಮನಿಸ್ತಾ ಹೋಗಿ, 3 ಲಕ್ಷ ನೀವೇನಾದರೂ ಇನ್ವೆಸ್ಟ್ ಮಾಡಿದಿರಿ ಅಂತಂದರೆ ಪ್ರತಿ ತಿಂಗಳು ನಿಮಗೆ 1,850 ರೂಪಾಯಿ ಸಿಗುತ್ತೆ. ಸೊ ಒಟ್ಟು ನಿಮಗೆ ಸಿಗುವಂಥ ಒಂದು ಬಡ್ಡಿ 1,11,000. ಟೇಬಲ್ನ ನೀವು ಅಬ್ಸರ್ವ್ ಮಾಡಿ. 4 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ 2,500 ಹತ್ತಿರ ನಿಮಗೆ ಪ್ರತಿ ತಿಂಗಳು ಬಡ್ಡಿ ಸಿಗುತ್ತೆ. ಸೊ ನಿಮಗೆ 5 ವರ್ಷಕ್ಕೆ ಒಟ್ಟು ಅಕ್ಯುಮುಲೇಟ್ ಆಗುವಂತಹ ಬಡ್ಡಿ ಬಂದು 1,48,000. ಈ ರೀತಿ 4 ಲಕ್ಷ, 5 ಲಕ್ಷ, 6 ಲಕ್ಷ ಸಿಂಗಲ್ ಅಕೌಂಟ್ ಓಪನ್ ಮಾಡಿದ್ರೆ ಎಷ್ಟು ನಾವು ಮ್ಯಾಕ್ಸಿಮಮ್ ಅಮೌಂಟನ್ನು ಡೆಪಾಸಿಟ್ ಮಾಡ್ಬೋದು ಅಂತ ಹೇಳಿದ್ದೆ? 9 ಲಕ್ಷ ಅಲ್ವಾ. ಸೊ 9 ಲಕ್ಷ ನಾನೇನಾದರೂ ಸೋಲೋ ಅಕೌಂಟ್ ಓಪನ್ ಮಾಡಿಸ್ತೀನಿ ಅಂದರೆ 5,550 ರೂಪಾಯಿ ಪ್ರತಿ ತಿಂಗಳು ನನಗೆ ಸಿಗುತ್ತೆ. ಸೊ ನನಗೆ ಸಿಗೋ ಬಡ್ಡಿ ಎಷ್ಟು? 3,33,000. ಅಕಸ್ಮಾತ್ ಜಾಯಿಂಟ್ ಅಕೌಂಟ್ ಓಪನ್ ಮಾಡಿ 15 ಲಕ್ಷ ಹಾಕ್ತೀವಿ ಅಂತಂದರೆ ಈಸಿಲಿ ನಮಗೆ 5,55,000 ಬಡ್ಡಿ ಸಿಗುತ್ತೆ 5 ವರ್ಷಕ್ಕೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಮನೇಲಿಟ್ಟಿದ್ರೆ ಅಥವಾ ನಾನು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ ಇಟ್ಟಿದ್ರು ಬಹುಶಃ ನನಗೆ ಈ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಸಿಗ್ತಾ ಇರಲಿಲ್ಲ. ಬಟ್ ಎಸ್, ಇಲ್ಲಿ 15 ಲಕ್ಷ ಹೋಗಿ ನನಗೆ ಸಿಗೋ ಬಡ್ಡಿನ ಸೇರಿಸಿದ್ರೆ 20,55,000 ಒಟ್ಟು ಆಗುತ್ತೆ. ಅಂದರೆ ಪ್ರಿನ್ಸಿಪಲ್ ಅಮೌಂಟ್ ಪ್ಲಸ್ ಇಂಟ್ರೆಸ್ಟ್ ಅಮೌಂಟನ್ನು ನಾನು ಸೇರಿಸಿದ್ರೆ. ಸೊ ಖಂಡಿತವಾಗ್ಲೂ ಸೇಫ್ ಆ್ಯಂಡ್ ಸೆಕ್ಯೂರ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಯಾರು ನೋಡ್ತಾ ಇದ್ದೀರಿ ಅವ್ರಿಗೆ ಇದು ಅದ್ಭುತವಾದ ಸ್ಕೀಮ್.
ಸೊ ಟ್ಯಾಕ್ಸ್ ಬೆನಿಫಿಟ್ ಅಂತ ಯಾರಾದರೂ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಈ ಸ್ಕೀಮಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಬೆನಿಫಿಟ್ ಸಿಗೋದಿಲ್ಲ. ಹಾಗೆ ಈ ಸ್ಕೀಮನ್ನು ನಾವು ಅಕೌಂಟ್ ಓಪನ್ ಮಾಡಿಸ್ಬೇಕು ಅಂದರೆ ಎಲ್ಲಿ ಓಪನ್ ಮಾಡಿಸ್ಬೋದು? ನಿಮ್ಮ ಹತ್ತಿರದ ಒಂದು ಪೋಸ್ಟ್ ಆಫೀಸ್ನಲ್ಲಿ ಓಪನ್ ಮಾಡಿಸ್ಬೋದು ಈ ಒಂದು ಅಕೌಂಟ್ನ. ಹಾಗೆ ಈ ಒಂದು ಹೂಡಿಕೆಗೆ ಭದ್ರತೆ ಏನು? ನಾವೊಬ್ರಿಗೆ ಸಾಲ ಕೊಡ್ತೀವಿ ಅಂತಂದ್ರೂ ಕೂಡ ವಾಪಸ್ ಯಾವಾಗ ಕೊಡ್ತೀಯಾ ಅದು ಇದು ಅಂತ ಕೇಳ್ತೀವಿ, ಅಥವಾ ಬ್ಯಾಂಕಲ್ಲಿ ಹೋದರೆ ಬ್ಯಾಂಕ್ನವ್ರಂತೂ 1000 ಕೇಳ್ತಾರೆ. ಸೊ ನಾವು ನಮ್ಮ ದುಡ್ಡನ್ನಲ್ಲಿ ಇಡಬೇಕಾದ್ರೆ ಯಾರು ನಮಗೆ ಗ್ಯಾರಂಟಿ ಅಂದರೆ ನಮ್ಮ ಸರ್ಕಾರನೇ ಗ್ಯಾರಂಟಿ. ಸೊ ಇಲ್ಲಿ ನಮ್ಮ ಸರ್ಕಾರದ ಸ್ಕೀಮ್ ಆಗಿರೋದ್ರಿಂದ ಖಂಡಿತ ಯಾವುದೇ ರೀತಿಯಾದಂತಹ ಫ್ರಾಡ್ ಆಗೋದಕ್ಕೆ ಇಲ್ಲಿ ಚಾನ್ಸಸ್ ಇಲ್ಲ. ನಿಮ್ಮ ಹಣ 100% ಸೇಫ್ ಆಗಿರುತ್ತೆ. ಹೂಡಿಕೆ ಮೇಲೆ ಲಾಭ ಅಂದರೆ ನಾನು ಇವಾಗ ಹೋಗಿ ಅಕೌಂಟನ್ನು ಓಪನ್ ಮಾಡಿಸ್ತೀನಿ, ನನಗೆ ಯಾವಾಗಿಂದ ದುಡ್ಡು ಸಿಗುತ್ತೆ? ಅಫ್ಕೋರ್ಸ್ ದ ವೆರಿ ನೆಕ್ಸ್ಟ್ ಮಂತ್, ಅಂದರೆ ಈ ತಿಂಗಳು ನಾನು ಅಕೌಂಟ್ ಓಪನ್ ಮಾಡಿಸ್ತೀನಿ ಅಂದರೆ ನೆಕ್ಸ್ಟ್ ಮಂತಿಂದಾನೇ ನನಗೆ ಅಮೌಂಟ್ ಸಿಗುತ್ತೆ. ಪ್ರತಿ ತಿಂಗಳು ನನಗೆ ನನ್ನ ಅಕೌಂಟ್ಗೆ ಬಂದು ಆ ಹಣ ಖಂಡಿತವಾಗ್ಲೂ ಸೇರುತ್ತೆ. ಹಾಗೆ ಈಗ ಪ್ರತಿಯೊಂದು ಕಡೆ ನಾವು ನೋಡ್ಬೋದು ನಾಮಿನಿನ ಆ್ಯಡ್ ಮಾಡಬೇಕು ಅಂತ ಕೇಳ್ತಾರೆ. ನಾನೊಂದು ಇನ್ಶೂರೆನ್ಸ್ ಮಾಡಿಸ್ಲಿ, ಒಂದು ಅಕೌಂಟ್ ಓಪನ್ ಮಾಡಿಸ್ಲಿ, ಒಂದು ಗೋಲ್ಡ್ ಲೋನ್ ತಗೊಳ್ಳಿ, ಪ್ರತಿಯೊಂದು ಕಡೆ ನಾಮಿನಿನ ಕೇಳ್ತಾರೆ. ಹಾಗೆ ನಮಗಿಲ್ಲಿ ನಾಮಿನಿ ನೇಮ್ನ ನೀಡುವಂತಹ ಒಂದು ಅವಕಾಶ ಕೂಡ ಇರುತ್ತೆ. ಜೊತೆಲಿ ಈ ಒಂದು ಹಣ ಏನು ನಮ್ಮ ಕ್ಯಾಶ್ ಕೊಡ್ತಾರ ಅವರು? ಖಂಡಿತವಾಗ್ಲೂ ಇಲ್ಲ. ಸೊ ಬೇಸಿಕ್ ಆಗಿ ನಿಮ್ಮ ಹತ್ರ ಒಂದು ಸೇವಿಂಗ್ಸ್ ಅಕೌಂಟ್ ಇರಬೇಕಾಗತ್ತೆ. ಸೊ ಯಾರಾದರೂ ನಂದು ಬ್ಯಾಂಕ್ ಅಕೌಂಟೇ ಇಲ್ಲ ಅಂತ ಈಗಲೂ ಹೇಳೋರು ಇದ್ದೀರಾ ಅಂತಂದರೆ ಮೊದಲು ಒಂದು ಸೇವಿಂಗ್ಸ್ ಅಕೌಂಟ್ನ ಓಪನ್ ಮಾಡಿಸಿ. ಪೋಸ್ಟ್ ಆಫೀಸಲ್ಲೇ ಮಾಡಿಸಿ, ತೊಂದರೆ ಇಲ್ಲ. ಅಕೌಂಟನ್ನು ನೀವು ಓಪನ್ ಮಾಡಿಸಿದ್ರೆ ನಂತರ ಈ ಒಂದು ಸ್ಕೀಮಲ್ಲಿ ನೀವು ನಿಮ್ಮ ಒಂದು ಅಕೌಂಟ್ ಓಪನ್ ಮಾಡಿದ್ರೆ ಡೈರೆಕ್ಟಾಗಿ ಆ ಒಂದು ಬಡ್ಡಿ ಏನಿದೆ ನಿಮ್ಮ ಖಾತೆಗೆ ಬಂದು ಬೀಳುತ್ತೆ. ಸೊ ಕೆಲವೊಂದು ನಾರ್ಮಲ್ ಪ್ರಶ್ನೆಗಳು ಬರುತ್ತೆ. ಈ ಒಂದು ಸ್ಕೀಮ್ನಲ್ಲಿ ಮತ್ತೆ ನಾನು ಇನ್ವೆಸ್ಟ್ ಮಾಡಬೇಕು ಅಂದರೆ ಮಾಡ್ಬೋದಾ? ಅಂದರೆ 5 ವರ್ಷ ಆದಮೇಲೆ ನನಗೆ ಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ನನಗೀಗ ಹಣ ಬಂತು, ಓಕೆ, ಬಟ್ ನನಗೆ ಮತ್ತೆ ಯಾವುದೋ ದುಡ್ಡು ಬಂದಿದೆ, ಬೇಡ, ನನಗೆ ಈ ಸ್ಕೀಮ್ ಮತ್ತೆ ಕಂಟಿನ್ಯೂ ಮಾಡಬೇಕು ಅಂದರೆ ಸಾಧ್ಯತೆ ಇದೆಯಾ? ಎಸ್, ಮತ್ತೆ 5 ವರ್ಷಕ್ಕೆ ನೀವು ಈ ಸ್ಕೀಮ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು. ಈ ಸ್ಕೀಮ್ನಲ್ಲಿ ನೀವು ಅಕೌಂಟ್ನ ಓಪನ್ ಮಾಡಿಸೋದಕ್ಕೆ ನಿಮ್ಮ ವಯಸ್ಸು 18ರ ಮೇಲ್ಪಟ್ಟಿರಬೇಕು. ಅಕಸ್ಮಾತ್ 10 ವರ್ಷಕ್ಕಿಂತ ಮೇಲ್ಪಟ್ಟವರು ಅಕೌಂಟ್ನ ಓಪನ್ ಮಾಡಿಸ್ಬೇಕು ಅಂತಂದರೆ ಖಂಡಿತ ಓಪನ್ ಮಾಡಿಸ್ಬೋದು. ಆಫ್ಟರ್ 18 ಆ ಒಂದು ಅಥಾರಿಟಿ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಹೈಲೈಟೆಡ್ ಪಾಯಿಂಟ್ಸ್ ಏನು ಅಂತ ನೋಟ್ ಮಾಡ್ಕೊಳ್ಳಿ. ಮೊದಲಿಗೆ ಪೋಸ್ಟ್ ಆಫೀಸ್ ನಿಮ್ಮ ಹತ್ರದಲ್ಲಿ ಯಾವುದಿದೆಯೋ ಅಲ್ಲಿಗೆ ನೀವು ಹೋಗಬೇಕಾಗತ್ತೆ. ಅಲ್ಲಿ ಸೇವಿಂಗ್ಸ್ ಅಕೌಂಟನ್ನು ಓಪನ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಹತ್ರ ಸೇವಿಂಗ್ಸ್ ಅಕೌಂಟ್ ಈಗಾಗಲೇ ಇದೆ ಅಂತಂದರೆ ನೋ ಪ್ರಾಬ್ಲಮ್, ನೀವು ಆ ಡೀಟೇಲ್ಸ್ನ ಕೂಡ ಕೊಡ್ಬೋದು. ಹಾಗೆ POMIS ಸ್ಕೀಮ್ ಒಂದು ಅಪ್ಲಿಕೇಶನ್ ಇರುತ್ತೆ, ಅಪ್ಲಿಕೇಶನ್ನ ನೀವು ಫಿಲ್ ಮಾಡಿಕೊಡ್ಬೇಕಾಗತ್ತೆ. ಅದಕ್ಕೆ ಒಂದು ಫೋಟೋ ಕೂಡ ಬೇಕಾಗತ್ತೆ. ಸೊ ನೀವು ಅದನ್ನು ತಗೊಂಡು ಹೋಗೋದನ್ನು ಮರಿಬೇಡಿ. ನಿಮ್ಮ ಹತ್ರ ಇರ್ತಕ್ಕಂಥ ಒಂದು ಹಣನ ನೀಡಿ ನೀವು ಖಾತೆಯನ್ನು ಓಪನ್ ಮಾಡಿಸ್ಬೋದು. ಸೊ 1000, 10,000 ಈ ಒಂದು ಹಣ ಹಾಕಿದ್ರು ಕೂಡ ಅಕೌಂಟ್ ಓಪನ್ ಆಗುತ್ತೆ. ಬಟ್ ಅದರಿಂದ ಬರ್ತಕ್ಕಂತಹ ಇಂಟ್ರೆಸ್ಟ್ ಅಷ್ಟಾಗಿರೋದಿಲ್ಲ. ಸೊ ನಮಗೆ ಅದು ಎಲ್ಲೂ ಬಂತು ಅಂತಲೂ ಅನ್ಸೋದಿಲ್ಲ. ಅಯ್ಯೋ ಇದಕ್ಕೆ ಈ ಸ್ಕೀಮ್ ಬೇಕಾ, ಮನೇಲೇ ಇರಲಿ, ಟೆನ್ಷನ್ ಯಾಕೆ, ಇದೆಲ್ಲ ಯೋಚನೆ ಮಾಡ್ತೀವಿ. ಸೊ ಇನ್ ಜನರಲ್ ನಾವು ಪ್ಲ್ಯಾನ್ ಮಾಡಬೇಕು ಅಂದರೆ ಅಟ್ಲೀಸ್ಟ್ 50,000 ಅಥವಾ 1,00,000ನ ನಾನು ಪ್ಲ್ಯಾನ್ ಮಾಡ್ತೀನಿ ಅಂತಂದರೆ ಅಟ್ಲೀಸ್ಟ್ ಮನೆಯ ಹಾಲಿನ ಖರ್ಚಿಗೆ ತಿಂಗಳಿಗೆ ಆಗುತ್ತೆ. ಒಂದು ನಾರ್ಮಲ್ ಮನೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ನಮ್ಮ ಮನೆ ಖರ್ಚು ಅಷ್ಟಿದೆ ಇಷ್ಟಿದೆ ಅನ್ನೋದ್ರ ಬಗ್ಗೆ ಅಲ್ಲ. ಅಫ್ಕೋರ್ಸ್ ಈಗ ಹಾಲಿನ ರೇಟ್ ಕೂಡ ಜಾಸ್ತಿ ಆಗಿದೆ. ಸೊ ನಾವು ಆ ಒಂದು ರೀತಿಲಿ ನೋಡಿದ್ವಿ ಅಂತಂದರೆ ಖಂಡಿತ ಯಾವುದು ಎಲ್ಲಿಗೂ ಸರಿ ಹೋಗಲ್ಲ. ಬಟ್ ಎಸ್, ಮನೇಲಿದ್ದರೆ ಈ ಹಣ ನಮಗೆ ಹಣನ ತಂದು ಕೊಡಲ್ಲ. ಬಟ್ ಎಸ್, ಸೇಫ್ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಿದ್ವಿ ಅಂತಂದರೆ ನಮಗೆ ಏನೋ ಒಂದು ಸಣ್ಣ ಪುಟ್ಟ ಹಣ ಬಂತು ಅಂದರೆ ಹಾಲು ಅಥವಾ ತರಕಾರಿಗೂ ಅದು ಯೂಸ್ ಆಗುತ್ತೆ. ಸೊ ಬೇಸಿಕ್ ಆಗಿ ಇನ್ನೊಂದು ಕ್ವೆಶನ್ ನಮ್ಮಲ್ಲಿ ಹುಟ್ಕೊಳ್ಳೋದು ಸಹಜ. ಈಗ ನನ್ನ ಹತ್ರ ಹಣ ಇದೆ, ನನಗೇನು ಬೇಕಾಗಿಲ್ಲ, ನಾನು ಇನ್ವೆಸ್ಟ್ ಮಾಡಿಬಿಟ್ಟೆ, ನಾಳೆ ನನಗೇನೋ ಎಮರ್ಜೆನ್ಸಿ ಬಂತು ಅಂಥ ಟೈಮಲ್ಲಿ ನನಗೆ ಪ್ರಿಮೆಚ್ಯೂರ್ ವಿಡ್ರಾಲ್ ಸಾಧ್ಯತೆ ಇದೆಯಾ? ಖಂಡಿತವಾಗ್ಲೂ ಇದೆ. ಬಟ್ ಅದಕ್ಕೆ ಸರ್ಟೆನ್ ಕಂಡೀಷನ್ಸ್ ಇರುತ್ತೆ. ಆ ಕಂಡೀಷನ್ಸ್ನ ಹೇಳ್ತೀನಿ, ಸರಿಯಾಗಿ ಗಮನಿಸ್ಕೊಳ್ಳಿ. ಸೊ 1 ವರ್ಷಕ್ಕೆ ಮುನ್ನ ಅಂದರೆ 1 ವರ್ಷದ ಒಳಗೆ ನೀವೀಗ ಅಕೌಂಟ್ ಓಪನ್ ಮಾಡಿಸಿದ್ರಿ, 1 ವರ್ಷದ ಒಳಗೆ ನೀವೇನಾದರೂ ಹಣ ಬೇಕು ಅಂತಂದರೆ ನಿಮ್ಗೆ ಯಾವುದೇ ರೀತಿಯಾದಂತಹ ಲಾಭ ಸಿಗಲ್ಲ, ಕಂಪ್ಲೀಟ್ ಕಾರ್ಪಸ್ ನಿಮಗೆ ಹಣ ಸಿಗುತ್ತೆ. ಹಾಗೆ 1ನೇ ವರ್ಷದಿಂದ 3 ವರ್ಷದ ಒಳಗೆ, ಅಂದರೆ ನಾನು ಅಕೌಂಟ್ ಓಪನ್ ಮಾಡಿಸಿ ಫಸ್ಟ್ ಇಯರ್ ಆಗೋಗಿದೆ, 3rd ಇಯರ್ ಒಳಗಡೆ ನಾವು ಬೇಕು ಅಂತಂದರೆ ಅಸಲೇನಿರುತ್ತೆ ನಿಮ್ಮದು ಅದರಲ್ಲಿ 2% ಅವರು ಡಿಡಕ್ಟ್ ಮಾಡ್ತಾರೆ. ಅಂದರೆ ನಿಮ್ಮ ಕಂಪ್ಲೀಟ್ ಏನು ಅಸಲಿರುತ್ತೆ 50,000 ಈಗ ಕೊಟ್ಟಿದ್ರೆ ಆ 50,000ದಲ್ಲಿ 2% ಅವರು ಪೆನಾಲ್ಟಿಯಾಗಿ ಹಿಡ್ಕೊಂಡು ಇನ್ನು ಮಿಕ್ಕಿದ ಹಣವನ್ನು ನಿಮಗೆ ಕೊಡ್ತಾರೆ. ಹಾಗೆ 3ನೇ ವರ್ಷದಿಂದ 5ನೇ ವರ್ಷದ ಒಳಗೆ ನೀವೇನಾದರೂ ಬೇಕು ಅಂತಂದರೆ 1% ಅವರು ಪೆನಾಲ್ಟಿನ ನಿಮಗೆ ಹಾಕ್ತಾರೆ. ಸೊ ಈ ಪೆನಾಲ್ಟೀಸ್ನ ನೀವು ಓಕೆ ಅಂತ ಹೇಳಿದ್ರೆ ಖಂಡಿತ ಅವ್ರು ನಿಮಗೆ ನಿಮ್ಮ ಹಣವನ್ನು ಕೊಡ್ತಾರೆ. ಸೊ ಈಗ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಬಗ್ಗೆ ತಿಳ್ಕೊಂಡ್ವಿ. ಈಗ ಬರ್ತಕ್ಕಂತಹ ಇಂಟ್ರೆಸ್ಟ್ ಏನಿದೆ ನನಗೆ ಅದು ಬೇಡ,
ನನ್ನ ಹತ್ರ ದುಡ್ಡಿದೆ, ನಾನು ಜಸ್ಟ್ ಒಂದು ಸೇಫ್ ಇನ್ವೆಸ್ಟ್ಮೆಂಟಿಗೆ ಹಾಕಬೇಕಿತ್ತು, ಹಾಕಿದ್ದೀನಿ, ಇದು ಬಂದರೂ ಖರ್ಚು ಮಾಡ್ತಿದ್ದೀನಿ ಅಂತಂದರೆ ಮತ್ತೆ ಅದನ್ನು ನಾನು ರೀಇನ್ವೆಸ್ಟ್ ಮಾಡಿದ್ರೆ, ಅಂದರೆ ನನಗೀಗ ಪ್ರತಿ ತಿಂಗಳು ಒಂದು 5,000 ರೂಪಾಯಿ ಬಡ್ಡಿ ಬರ್ತಾ ಇದೆ ಅಂತಂದರೆ ಈ 5,000 ರೂಪಾಯಿನ ನಾನು ಮತ್ತೆ ರೀಇನ್ವೆಸ್ಟ್ ಮಾಡಿದ್ರೆ ಅದು ಕೂಡ ನನಗೇನಾದರೂ ಬಡ್ಡಿ ತಂದು ಕೊಡುತ್ತಾ, ಸ್ಕೀಮ್ ಇದೆ ಅನ್ನೋದಾದರೆ ಖಂಡಿತವಾಗ್ಲೂ ನೀವು ಪ್ಲ್ಯಾನ್ ಮಾಡ್ಬೋದು. ಬಟ್ ಎಸ್, ನೀವು ಏನು ಒಂದು ಹಣವನ್ನು ಹೂಡಿಕೆ ಮಾಡ್ತೀರಿ ಅದ್ರ ಮೇಲೆ ನಿಮ್ಮ ಆ ಡಿಫ್ರೆನ್ಸ್ ಏನಿದೆ ರಿಟರ್ನ್ಸಲ್ಲಿ ಅದು ಡಿಪೆಂಡ್ ಆಗಿರುತ್ತೆ. ಸೊ ಸಪೋಸ್ ನೀವು 1 ಲಕ್ಷ ನೀವು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಿದಿರಿ. ಸೊ ನಿಮ್ಗಲ್ಲಿ ಎಷ್ಟು ಬಡ್ಡಿ ಬರುತ್ತೆ ಪ್ರತಿ ತಿಂಗಳು? 617 ರೂಪಾಯಿ ನಿಮಗೆ ಪ್ರತಿ ತಿಂಗಳು ಬಡ್ಡಿ ಬರುತ್ತೆ. ಸೊ 5 ವರ್ಷಕ್ಕೆ ಅದನ್ನು ನಾವು ಸೇರಿಸಿದಾಗ 37,000 ಆಗುತ್ತೆ. ಸೊ ಇಲ್ಲಿ ಪ್ರತಿ ತಿಂಗಳು 617 ಬರುತ್ತೆ. 7 ರೂಪಾಯಿನ ಬಿಟ್ಬಿಡೋಣ. ಇನ್ನು 610 ರೂಪಾಯಿ, ಈ 610 ರೂಪಾಯಿ ನೀವು ಆರ್ ಡಿ ಅಕೌಂಟ್ ಕ್ರಿಯೇಟ್ ಮಾಡಿಸ್ಬೋದು. ಆರ್ ಡಿ ಅಂದ್ರೇನು? ರೆಕರಿಂಗ್ ಡೆಪಾಸಿಟ್. ಪ್ರತಿ ತಿಂಗಳು ನೀವು ಆ ಒಂದು ಖಾತೆಯಲ್ಲಿ ಹಣವನ್ನು ಹಾಕಬೇಕಾಗತ್ತೆ. POMIS ಅಲ್ಲಿ ಹಣ ನಿಮಗೆ ತಂದು ಕೊಡುತ್ತೆ, ಅಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಅಲ್ಲಿಂದ ನಿಮಗೆ ಹಣ ಬರುತ್ತೆ, ಇಲ್ಲಿ ನೀವು ಹಣ ಕಟ್ಟಬೇಕಾಗತ್ತೆ. ಇದು ಡಿಫ್ರೆನ್ಸ್ ಇದೆ. ಸೊ ಆರ್ ಡಿಗೆ ಕೂಡ ನಿಮಗೆ 5 ವರ್ಷದ ಟರ್ಮ್ ಇರುತ್ತೆ. ಹಾಗೆ ಆರ್ ಡಿಲಿ ಈಗ ನಡೀತಿರ್ತಕ್ಕಂತಹ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಬಂದು 6.70%. ಸೊ POMIS ಎಷ್ಟಿತ್ತು? 7.40, ಆರ್ ಡಿದು 6.70. ಸೊ ನೀವು 1 ಲಕ್ಷನ ಇನ್ವೆಸ್ಟ್ ಮಾಡಿದಿರಿ, ಇಲ್ಲಿ ನಿಮಗೆ 617 ರೂಪೀಸ್ ಪರ್ ಮಂತ್ ಏನಿದೆ ಇಂಟ್ರೆಸ್ಟ್ ಬರ್ತಾ ಇದೆ. ಸೊ ನೀವು ಆರ್ ಡಿಗೆ ಎಷ್ಟು ಹಾಕ್ತಿದ್ದೀರಿ? 610 ರೂಪೀಸ್. ಸೊ 610 ರೂಪೀಸ್ ಅಂದರೆ 610 ರೂಪಾಯಿನ ನೀವು ಪ್ರತಿ ತಿಂಗಳು ಆರ್ ಡಿಗೆ ಹಾಕಿದ್ರೆ 5 ವರ್ಷದಲ್ಲಿ ಎಷ್ಟು ತಿಂಗಳಿರುತ್ತೆ? 60 ತಿಂಗಳು. ಸೊ 610 ಇಂಟು 60, 36,600 ರೂಪಾಯಿ ನೀವು ಒಟ್ಟು ಕಟ್ಟುವಂಥ ಒಂದು ಮೊತ್ತ ಆರ್ ಡಿ ಅಕೌಂಟ್ಗೆ. ಅದು ಏನು? POMIS ಇಂದ ಬಂದಿರತಕ್ಕಂತಹ ಇಂಟ್ರೆಸ್ಟನ್ನು ನೀವು ಮತ್ತೆ ಇಲ್ಲಿ ಇನ್ವೆಸ್ಟ್ ಮಾಡಿದಿರಿ ಅಷ್ಟೇ. ಸೊ ನಿಮಗೆ ಮೆಚ್ಯೂರ್ ಆಗಿ ಸಿಗುವಂತಹ ಒಂದು ಹಣ ಎಷ್ಟು ಆರ್ ಡಿಯಲ್ಲಿ ಅಂತಂದರೆ 43,533 ರೂಪಾಯಿ. ಹಾಗೆ ನಿಮ್ಗೀಗ ಪ್ರತಿ ತಿಂಗಳು ನೀವು MIS ಇಂದ, ಅಂದರೆ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮಿಂದ ಬಂದಿರತಕ್ಕಂಥ ಒಂದು ಇಂಟ್ರೆಸ್ಟ್ನ ಯೂಸ್ ಮಾಡಿಲ್ಲ, ಆರ್ ಡಿ ಅಕೌಂಟಿಗೆ ನೀವು ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ರಿ, ಆರ್ ಡಿಲಿ ಕಟ್ತಾ ಇದ್ರಿ. ಹಾಗಾಗಿ ನಿಮಗೆ ಲಾಸ್ಟ್ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮಲ್ಲಿ ಎಷ್ಟು ಸಿಗುತ್ತೆ? 1,617 ರೂಪಾಯಿ. ಅಂದರೆ 5 ವರ್ಷ ಆದಮೇಲೆ ಮೆಚ್ಯೂರ್ ಆಗುತ್ತೆ ನಮ್ಮ ಅಕೌಂಟ್. ಸೊ ನಾವು ಕಟ್ಟಿರ್ತಕ್ಕಂತಹ 1 ಲಕ್ಷ ವಾಪಸ್ ಬರುತ್ತೆ. ಆ 1 ಲಕ್ಷ ಪ್ಲಸ್ ಲಾಸ್ಟ್ ಮಂತ್ ಒಂದು ಬಡ್ಡಿ ಇರುತ್ತಲ್ಲ, ಆ ಬಡ್ಡಿ ಅದು ಸೇರಿ ನಿಮಗೆ ಒಟ್ಟು ಬರೋದು 1,617,000. ಸೊ ಈ ಹಣಕ್ಕೆ 43,533 ರೂಪಾಯಿ ಏನಿದೆ ನಮಗೆ ಆರ್ ಡಿಲಿ ಬಂದಿರತಕ್ಕಂಥ ಹಣ, ಇದನ್ನು ಸೇರಿಸಿದ್ರೆ 1,44,570 ರೂಪಾಯಿ ಒಟ್ಟು ನಮಗೆ ಹಣ ಸಿಗುತ್ತೆ. ಅಂದರೆ 5 ವರ್ಷದಲ್ಲಿ ನಾನು ಹಾಕಿರ್ತಕ್ಕಂತಹ 1 ಲಕ್ಷ ಹಣ ನನಗೆ 44,570 ರೂಪಾಯಿನ ತಂದು ಕೊಡುತ್ತೆ. ಹಾಗೆ ನೀವು ಈ ಟೇಬಲಲ್ಲಿ ಅಬ್ಸರ್ವ್ ಮಾಡಿದ್ರೆ ಸೇವಿಂಗ್ಸ್ 420 ಅಂತ ಹಾಕಿದ್ದೀವಿ ನಾವು. ಆ ಸೇವಿಂಗ್ಸ್ ಏನು? ಪ್ರತಿ ಒಂದು ತಿಂಗಳಲ್ಲಿ ಏನು 617 ಇತ್ತು, ಅದರಲ್ಲಿ 610 ಮಾತ್ರ ನಾವು ಆರ್ ಡಿಲಿ ಕಟ್ಟಿದ್ದೀವಿ. ಸೊ ಉಳಿದಂತಹ 7 ರೂಪಾಯಿ ಏನಿದೆ ಅದು ನಾನು 5 ವರ್ಷಕ್ಕೆ ಕೌಂಟ್ ಮಾಡಿದ್ರೆ 420 ಆಗುತ್ತೆ. ಸೊ ಈ ಟೇಬಲ್ನ ನೀವು ಗಮನಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ನಾನು ಕೇವಲ 1 ಲಕ್ಷವನ್ನು ಬರೀ MIS ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಿದರೆ 5 ವರ್ಷದ ನಂತರ ನನಗೆ ಬರ್ತಾ ಇದ್ದಿದ್ದು 37,020 ರೂಪಾಯಿ ಬಡ್ಡಿ. ಅದೇ ನಾವೇನಾದರೂ MIS ಇಂದ ಬಂದಿರತಕ್ಕಂತಹ ಇಂಟ್ರೆಸ್ಟ್ನ ಆರ್ ಡಿ ಓಪನ್ ಮಾಡಿ ಮತ್ತೆ ಆರ್ ಡಿಗೆ ನಾವು ಅದನ್ನು ರೀಇನ್ವೆಸ್ಟ್ ಮಾಡಿದ್ವಿ ಅಂತಂದರೆ ಎರಡು ಸೇರಿ ನಮಗೆ ಬಂದಿರತಕ್ಕಂತಹ ಒಂದು ಇಂಟ್ರೆಸ್ಟ್ ಅಮೌಂಟ್ ಎಷ್ಟು? 44,570 ರೂಪಾಯಿ. ಅಂದರೆ ಇಲ್ಲಿ ಆಲ್ಮೋಸ್ಟ್ 7,000 ಡಿಫ್ರೆನ್ಸನ್ನು ನೀವು ನೋಡ್ಬೋದು. 4, 5, 6, 7, 7,000 ರೂಪಾಯಿ ನಿಮಗೆ ಎಕ್ಸ್ಟ್ರಾ ಬರುತ್ತೆ. ಸೊ ಈ ಸ್ಕೀಮ್ ಬೆಸ್ಟ್ ಅಲ್ವಾ? ಇನ್ನು 7,000 ಎಕ್ಸ್ಟ್ರಾ ಬಂತು ಅಂತ ಯೋಚನೆ ಮಾಡ್ತಿದ್ರಾ? ಅಫ್ಕೋರ್ಸ್ ಬೆಸ್ಟ್. ಬಟ್ ಯಾರಿಗೆ? ಅಂದರೆ ನನಗೆ ತಿಂಗಳು ದುಡ್ಡು ಬೇಕು ಅಂತ ಇದ್ದು ನಾನು POMIS ಸ್ಕೀಮಿಂದ ಹಣವನ್ನು ತಗೊಳ್ತೀನಿ. ಓಕೆ, ನನಗೆ ಬೇಡ ಅನ್ನಿಸ್ತು ಅಥವಾ ನನಗೆ ಇನ್ನು ರೀಇನ್ವೆಸ್ಟ್ ಮಾಡಬೇಕು ಅನ್ನಿಸ್ತು, ಆರ್ ಡಿಲಿ ಇದು ಮಾಡ್ತೀನಿ. ಬಟ್ ಎಸ್, ನನಗೆ ಈ ಹಣ ಬೇಡವೇ ಬೇಡ, ನಾನು ಈಗ ನನ್ನ ಹತ್ರ 10 ಲಕ್ಷ ಇದೆಯಾ, 1 ಲಕ್ಷ ಇದೆಯಾ, 15 ಲಕ್ಷ ಇದೆಯೋ, ನಾನು ಒಟ್ಟಿಗೆ ಇನ್ವೆಸ್ಟ್ ಮಾಡಿಬಿಡ್ತೀನಪ್ಪ. ನಾನು ಇನ್ವೆಸ್ಟ್ ಮಾಡಿ 5 ವರ್ಷ ಆದಮೇಲೆ ನನಗೆ ಈ ಹಣ ಬೇಕು, ಬೇರೆ ಯಾವುದಾದ್ರೂ ಬೆಸ್ಟ್ ಸೇಫ್ ಸ್ಕೀಮ್ ಇದೆಯಾ? ಅಫ್ಕೋರ್ಸ್ NSC. ನಾನು ಇದೇ 1 ಲಕ್ಷಕ್ಕೆ ನಿಮಗೆ ಕಂಪೇರ್ ಮಾಡಿ ತೋರಿಸ್ತೀನಿ. ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಸ್ಕೀಮ್ ಈಗ ನಡೀತಿರ್ತಕ್ಕಂಥ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಬಂದು 7.7% ಇದೆ. ಸೊ 1 ಲಕ್ಷ ನಾನೇನಾದರೂ ಇನ್ವೆಸ್ಟ್ ಮಾಡಿದ್ರೆ 5 ವರ್ಷದ ನಂತರ ನನಗೆ 44,903 ರೂಪಾಯಿ ಇಂಟ್ರೆಸ್ಟ್ ಸಿಗುತ್ತೆ.
ಸೊ ನೀವೀಗ ಹೇಳ್ಬೋದು ಈ ಟೇಬಲನ್ನು ಗಮನಿಸಿ, ಏನು ಮೇಡಮ್ ಒಂದು 200 ಚಿಲ್ಲರೆ ಅಷ್ಟೇ ಡಿಫ್ರೆನ್ಸ್ ಇರೋದು, ಇಲ್ಲಿ 44,570 ಇದೆ, ಇಲ್ಲಿ 44,903 ಇದೆ ಅಂತ. ಬಟ್ ಇಲ್ಲಿ ನಾವು ಇನ್ವೆಸ್ಟೆಡ್ ಅಮೌಂಟನ್ನು ಡಿಫ್ರೆನ್ಸ್ ಮಾಡಿ ತೋರಿಸಿದಾಗ ನಿಮಗೆ ಗೊತ್ತಾಗುತ್ತೆ ನೋಡಿ. ಸಿಂಗಲ್ ಅಕೌಂಟ್ ನಾನು ಎಷ್ಟು ಓಪನ್ ಮಾಡ್ಬೋದಿತ್ತು, 9 ಲಕ್ಷ ಅಲ್ವಾ. ಸೊ ನಾನು 9 ಲಕ್ಷ ಏನಾದರೂ ಹಾಕಿದೆ ಈ ಒಂದು ಸ್ಕೀಮಲ್ಲಿ ಅಂತಂದರೆ ನನಗೆ NSC ಇಂದ ಸಿಗುವಂತಹ ಒಂದು ರಿಟರ್ನ್ ಬಂದು 4,04,130 ರೂಪಾಯಿ. ಅದೇ ನಾನೇನಾದರೂ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ರೆ 3,33,000 ಸಿಗುತ್ತೆ. ಮಂತ್ಲಿ ಇನ್ಕಮ್ ಸ್ಕೀಮ್ ಪ್ಲಸ್ RD ಏನಾದರೂ ನಾನು ಪ್ಲಾನ್ ಮಾಡಿದ್ರೆ 4,01,639 ರೂಪಾಯಿ. ಅಂದರೆ ಇಲ್ಲಿ ಆಲ್ಮೋಸ್ಟ್ 3,000 ಡಿಫ್ರೆನ್ಸ್ನ ನೀವು ನೋಡ್ಬೋದು. ಹಾಗೆ ಜಾಯಿಂಟ್ ಅಕೌಂಟ್ ನಾನು 15 lakhs ಕೊಟ್ಟು POMIS ಓಪನ್ ಮಾಡ್ತೀನಿ ಅಂತಂದರೆ ಅದೇ ಹಣನ ನಾನು ಏನಾದರೂ ಇಲ್ಲಿ ಕೊಡ್ತೀನಿ ಅಂತಂದರೆ ಚೇಂಜ್ ಮಾಡಿ ನೋಡೋಣ. 15 lakhs ಹಾಕ್ತೀನಿ ಅಂದರೆ ಇಲ್ಲಿ ನೋಡಿ MIS ಅಲ್ಲಿ ನನಗೆ ಎಷ್ಟು ಬರ್ತಾ ಇತ್ತು, 5,55,000. ನನಗೆ 5 ವರ್ಷಕ್ಕೆ ಬಡ್ಡಿ. ಇನ್ ಕೇಸ್ ನಾನೇನಾದರೂ 15 ಲಕ್ಷ ಇನ್ವೆಸ್ಟ್ ಮಾಡಿದರೆ, ಹಾಗೆ MIS ಪ್ಲಸ್ RDಲಿ ನಾನು ಹಾಕಿದರೆ 6,69,401. ನಾನು ಇದನ್ನು ಏನಕ್ಕೆ ಬಿಡಿಸಿ ಹೇಳ್ತಿದ್ದೀನಿ ಅಂದರೆ, ನಿಮ್ಮ ಒಂದು ಮನೆಯ ಪರಿಸ್ಥಿತಿ ಅಥವಾ ಒಂದು ನಿಮ್ಮ ಲೈಫ್ ಸ್ಟೈಲ್ಗೆ ಅನುಗುಣವಾಗಿ ನಿಮಗೆ ಕೇವಲ MIS ಬೇಕಾ ಅಥವಾ MIS ಪ್ಲಸ್ RD ಪ್ಲಾನ್ ಮಾಡ್ಬೋದಾ ಅಥವಾ NSC ಬೆಸ್ಟಾ ನೀವು ಡಿಸೈಡ್ ಮಾಡಿ. ಹಾಗಾಗಿ ಕಂಪ್ಯಾರಿಸನ್ ತೋರಿಸ್ತಾ ಇದ್ದೀನಿ. ಹಾಗೆ NSCಲಿ ಬರ್ತಾ ಇರುವಂತಹ ಒಂದು ರಿಟರ್ನ್ಸ್ ಏನಿದೆ 7.7%, ಅಲ್ಲಿ 6,73,551 ಅಂದರೆ 6,73,551. ಇಲ್ಲಿ ಕೂಡ ನಮಗೆ ಇದು ಜಾಸ್ತಿ ಇದೆ, 4,500 ರೂಪಾಯಿ ನಮಗೆ ಆಲ್ಮೋಸ್ಟ್ ಇಲ್ಲಿ ಎಕ್ಸ್ಟ್ರಾ ಬರುತ್ತೆ. ಸೊ ನೀವು ನಿಮ್ಮ ಒಂದು ಪ್ಲಾನ್ ಅನ್ನ ಖಂಡಿತವಾಗ್ಲೂ ಮಾಡ್ಬೋದು ಸೇಫ್ ಇನ್ವೆಸ್ಟ್ಮೆಂಟ್ ಸ್ಕೀಮಲ್ಲಿ. ಇಲ್ಲಿ ನಿಮಗೆ POMIS ಸ್ಕೀಮ್ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಯ್ತು. ಹಾಗೆ RD ಸೇರಿಸಿ POMIS ಓಪನ್ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅಂತ ಗೊತ್ತಾಯ್ತು. ಜೊತೆಲಿ NSC ಒಂದು ಕಂಪ್ಯಾರಿಸನ್ನ ಕೂಡ ನಾನು ನಿಮಗೆ ಮಾಡಿ ತೋರಿಸಿದ್ದೀನಿ. ಸೊ ಯಾರಾದರೂ ಇನ್ನೂ ಅಕೌಂಟ್ ಓಪನ್ ಮಾಡಿಸಿಲ್ಲ, ಓಪನ್ ಮಾಡಿಸ್ಬೇಕು ಅಂತ ಏನಾದರೂ ನೀವು ಈಗಲೇ ಹೋಗ್ತಿದ್ದೀರಾ ಪೋಸ್ಟ್ ಆಫೀಸ್ಗೆ ಅಂದರೆ ದಯವಿಟ್ಟು ಹೋಗಬೇಡಿ. ಯಾಕಂದರೆ ಪೋಸ್ಟ್ ಆಫೀಸ್ ಸ್ಕೀಮ್ಸಲ್ಲಿ ಪ್ರತಿ ಕ್ವಾರ್ಟರ್ಗೆ ಇಂಟ್ರೆಸ್ಟ್ ರೇಟ್ ರಿವೈಸ್ ಆಗುತ್ತೆ. ಸೊ ಜುಲೈ 1 ನಂತರ ಹೊಸ ಇಂಟ್ರೆಸ್ಟ್ ರೇಟ್ ಬರುವಂತಹ ಎಲ್ಲ ಸಾಧ್ಯತೆ ಇದೆ. ಸೊ ಆ ಇಂಟ್ರೆಸ್ಟ್ ರೇಟಲ್ಲಿ ಏನಾದರೂ ಚೇಂಜಸ್ ಕೂಡ ಆಗಬಹುದು. ಚೇಂಜಸ್ ಆಯಿತು ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಬೆನಿಫಿಟ್ ಕೂಡ ಆಗುತ್ತೆ. ಕೆಲವೊಂದು ಸ್ಕೀಮಲ್ಲಿ ಚೇಂಜಸ್ ಆಗಲ್ಲ. ಬಟ್ ಸ್ಟಿಲ್ ಇನ್ನೇನು 1-2 ದಿನ ಇದೆ, ಕಾದ್ ಬರೋಣ. ಬಟ್ ಎಸ್, ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಆದಷ್ಟು ಶೇರ್ ಮಾಡಿ. ಯಾಕಂದರೆ ಪ್ರತಿಯೊಬ್ಬರು ಕೂಡ ಹಣವನ್ನು ಬಹಳ ಕಷ್ಟಪಟ್ಟು ದುಡಿತಾರೆ. ಮಕ್ಕಳ ಮದುವೆನೋ ಹೈಯರ್ ಎಜುಕೇಷನು ಏನೋ ಒಂದು ನಾವು ಚೀಟಿ ಹಾಕ್ತೀವಿ. ಕೆಲವೊಬ್ಬರ ಕಡೆ ಚೀಟಿ ಚೆನ್ನಾಗಿ ನಡೀತಾನೂ ಇರುತ್ತೆ, ಬಹಳ ವರ್ಷಗಳಿಂದ ನಡೆಸ್ತಾ ಇರ್ತಾರೆ, ಸಡನ್ನಾಗಿ ಎತ್ಕೊಂಡು ಓಡೋಗ್ತಾರೆ. ನಮ್ಮ ಹಣೆ ಬರಹ ಕೆಟ್ಟಿರುತ್ತೆ, ಅವ್ರ ಪ್ರಾಬ್ಲಮ್ಮು ಅಲ್ಲ. ಇಂಥ ಟೈಮಲ್ಲಿ ಮಕ್ಕಳ ಓದು ಮದುವೆ ಏನೇ ಇದ್ರೂ ಪ್ರಾಬ್ಲಮ್ ಆಗುತ್ತೆ. ಬಟ್ ಅಟ್ಲೀಸ್ಟ್ ನಾವು ಈ ರೀತಿಯಾಗಿ ಕಂಪೇರ್ ಮಾಡಿದಾಗ ನಮಗೆ ಈ ಸ್ಕೀಮ್ಸ್ ಬೆಟರ್ ಆಗಿರುತ್ತೆ. ನಿಮಗೆ ಇನ್ನಷ್ಟು ನಮ್ಮ ಈ ರೀತಿಯಾದ ವಿಡಿಯೋಸ್ ಬೇಕು ಅಂತಂದರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಹಾಗೆ ನಿಮಗೆ ಇನ್ನಷ್ಟು ಇಷ್ಟ ಆಗಿದೆ ಮಾಹಿತಿ, ನಾವೇನು ಇಲ್ಲಿ ಒಂದು ಸ್ಕ್ರೀನ್ ರೆಕಾರ್ಡಿಂಗ್ನ ತಂದಿದ್ದೀವಿ ಅಥವಾ ನಮ್ಮ ಒಂದು ಕ್ಯಾಲ್ಕುಲೇಷನ್ ಪ್ಲೇಟ್ಸ್ ಇದೆ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಲೈಕ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಆರಾಮಾಗಿರಿ. ನಾನು ನಿಮ್ಮ ಸೋನು ಹೋಗಿ ಬರ್ತೀನಿ. ನಮಸ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.